ಲಿಂಗಪ್ಪ ಕಡಣ್ಣವರು ಅವರು ಇದ್ದರು. ಅವ್ರಿಗೇನು ಅನ್ಯಾಯ ಆಗ್ಯದ ಅದು ಕೋರ್ಟ್ನಲ್ಲಿ ತೆಗೆದು ಕೋರ್ಟ್ನಲ್ಲಿ ಮಾತಾಡಿ ಅದು ಸಾಕ್ಷಿಗಳನ್ನು ಓದಿಸ್ಲಿ ಕೋರ್ಟ್ ಅದ ಅದಕ್ಕೆ ಉತ್ತರ ಹುಡುಕುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈಗಾಗಲೇ ನಮ್ಮ ಸೌದಿಯವರಾದರೂ ಸಹಿತ ಕೋರ್ಟ್ ಮ್ಯಾಟರ್ ಮಾಡೋಣ ಅನ್ನುವಂಥ ಮಾತನ್ನು ಹೋಗಲಿ ಅವರು ಕೇಳಿ ಅಂತ ಹೇಳಿ ಅನ್ನುವಂಥದ್ದನ್ನು, ಜೊತೆಗೆ ಇವರು ಕಾರ್ ಗಾಡಿಗೆ ಈ ಒಂದು ದುಡ್ಡನ್ನು ಕೊಡಿಸುವಂಥ ಘಟನೆಯನ್ನು ಸಹಿತ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಯೂನಿಯನ್ ಅಧ್ಯಕ್ಷರ ಒಂದು ವ್ಯವಹಾರಕ್ಕೆ ಕಾರ್ಗಳಿಗೆ ದುಡ್ಡು ಕೂಡಿಸ್ಕೊಡ್ಬೇಕು ವರ್ಕರ್ಸ್ ಅನ್ನುವಂಥ ಮಾತು ಅವರು ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರ ಆರೋಪ ಸತ್ಯ ಯಾರ ಆರೋಪ ಸುಳ್ಳ ಅನ್ನೋದು ತನಿಖೆಯಿಂದ ಗೊತ್ತಾಗುವಂಥ ವಿಷಯ. ತನಿಖೆ ಆಗಲಿ, ತನಿಖೆ ಆದಾಗ ತಪ್ಪಿತಸ್ಥರು ಸೌದಿಯವರಿದ್ದರೆ ಅವ್ರಿಗೂ ಆದಂಥ ಘಟನೆಗೆ ಇವ್ರು ಹೇಳ್ತಾ ಇದ್ದಾರೆ ನಮಗೆಲ್ಲರೂ ಕೂಡ ಹೊಡೆದ್ರು, ಕಪಾಳಕ್ಕೆ ಹೊಡೆದ್ರು, ಸೌದಿಯವರು ಇನ್ನುಳವರು ಕೂಡ ಹೊಡೆದ್ರು, ಎಲ್ಲರೂ ಕೂಡ ಹೊಡೆದಾಗ ಈಗ ಗಾಯ ಆಗಿದಂತೆ ಅಡ್ಮಿಟ್ ಆಗಿದ್ದಾರೆ ಲೆಗ್ಬಿಯಲ್ಲೇ. ಇದು ಎಲ್ಲ ಸತ್ಯನಾ ಅನ್ನೋ ಮಟ್ಟಿಗೆ ಇವತ್ತು ವಿಚಾರ ಮಾಡಬೇಕಾಗಿದೆ. ಅದೇನೋ ಆಗಲಿ, ಒಟ್ಟಾರೆಯಾಗಿ ಈ ಆಗುತ್ತಿರುವಂಥ ಡೆವಲಪ್ಮೆಂಟ್ಗಳು ನಿಶ್ಚಿತವಾಗಿಯೂ DCC ಬ್ಯಾಂಕಿಗೆ ಒಳ್ಳೆಯ ಡೆವಲಪ್ಮೆಂಟ್ಗಳಲ್ಲ ಅನ್ನುವಂಥದ್ದು. ಯಾಕಂದರೆ DCC ಬ್ಯಾಂಕ್ ಇಲ್ಲಿ ಅವರು ಡೀಸೆಂಟಾಗಿ ವರ್ಕ್ ಮಾಡ್ಕೊತ ಹೋಗುವಂಥದ್ದು. ಹೌದು, ರೈತರಿಗೆ ಎಷ್ಟು ಹೆಲ್ಪ್ ಮಾಡಿದವ ಬಿಟ್ಟದ ಅನ್ನೋದು ಅದು ವಿಮರ್ಶೆಗೆ ಮತ್ತು ಅದರ ಕುರಿತಾಗಿ ಶ್ವೇತಪತ್ರ ಹೊರಡಿಸಬೇಕಾಗಿದೆ. ಯಾರಿಗೆ ಎಷ್ಟು ಸಾಲ ಕೊಟ್ಟಿದ್ದಾರೆ ಅವರು ಅಂತ ಇವತ್ತು ರಾಜ್ಯಕ್ಕೆ ಮಾಡಬೇಕಾಗಿದೆ. ಅದನ್ನು ಹಿಂದಿನವ್ರು ಯಾವ್ರಿಗೆ ಎಷ್ಟು ಕೊಟ್ಟರು ಸಾಲ, ನೀವು ಎದಕ್ಕೆ ಕೊಡ್ತಾಯಿದ್ದೀರಿ, ರೈತರಿಗೆ ಕೊಡ್ತಾಯಿದ್ದೀರಾ, ಮತ್ತು ರೈತರ ಮೇಲೆ ಮತ್ತೆ ವರ್ಕ್ಗಳು ಕೊಡ್ತಾಯಿದ್ದೀರಿ ಅಥವಾ ಇಂಡಸ್ಟ್ರಿಗೆ ಕೊಡ್ತಾಯಿದ್ದೀರಿ, ಇದರ ಬದಲಾಗಿ ಇವತ್ತು ಚರ್ಚೆ ಆಗಬೇಕಾಗಿದ್ದು ವಿನಃ ರೈತರಿಗೆ ಎಷ್ಟು ಹೆಲ್ಪ್ ಆಗ್ತಾಯಿದೆ DCC ಬ್ಯಾಂಕ್ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದ್ದಿನ ಅದು ಬಿಟ್ಕೊಂಡು ಇವತ್ತು ವರ್ಕರ್ಸ್ಗಳು ಇಲ್ಲ ನಮಗೆ ತೆಲಿಗೆ ಹೊಡೆದ್ರು ಮತ್ತೇನೋ ಮಾಡಿದ್ರು ಕೇಳಕ್ಕೆ ಹೋಯ್ದು ಅವ್ರು ವೈಯಕ್ತಿಕಗಳಿರ್ಬೋದು ಬೇಡ, ಅದು ಯೂನಿಯನ್ ಸಲುವಾಗಿ ಆಗಿದ್ದೂ ಅಲ್ಲ, ಯೂನಿಯನ್ ನೀವು ತಕ್ಕೊಡ್ರಪ್ಪ ಅಂತ ಹೇಳಿದ್ದೂ ಅಲ್ಲ, ಇದು ಯೂನಿಯನ್ನದ್ದು ಅಲ್ಲ, ಇಡೀ ವರ್ಕರ್ ಸಲುವಾಗಿ ಇದ್ದಿದ್ದೂ ಅಲ್ಲ. ಹೌದು, ಯೂನಿಯನ್ ಅಧ್ಯಕ್ಷರಿಗೆ ಪೆಟ್ಟಾಗಿದೆ, ಒಪ್ಪು ನಾವು ಮಾತನ್ನು. ಈ ಯೂನಿಯನ್ ಅಧ್ಯಕ್ಷರು ಕೋರ್ಟ್ ಮ್ಯಾಟರ್ ಮಾಡಿಕೊಂಡು ಅವರು